ಪರಶಿರೋಮಣಿ ಮನ್ಮಸ್ವಾಮಿ ವೈರಾಗ್ಯದೇವಿ ಮಾತಾ ಶ್ರೀ ಶೃಂಗೇಶ್ವರ ತ್ರೈಲೋಕ್ಯ ಸಂಪದಾಲ್ಲೇಖ ಸಮಲ್ಲೇಖನ ವಿದ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಮಾವುಸ್ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಂ ಶಿವಂ. ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಪ್ರತಿನಿತ್ಯ ವಾಸ್ತು ಶಾಂತಿಯ ಪ್ರೀತ್ಯರ್ಥವಾಗಿ ಭಕ್ತರ ಕಲ್ಯಾಣಕ್ಕಾಗಿ ಸಾಕಾರ ಸ್ವರೂಪದಲ್ಲಿ ಶಿವನ ಆರಾಧನೆಯನ್ನ ಮಾಡತಕ್ಕಂಥ ಒಂದು ಸುಸಂಧಿ ಅನೇಕ ಭಕ್ತಾದಿಗಳ ಜೀವನದಲ್ಲಿ ಪ್ರಾಪ್ತ ಆಗ್ತಾ ಇದೆ. ಆ ರೀತಿಯಾಗಿ ಇವತ್ತಿನ ಸಂದರ್ಭದಲ್ಲಿ ಅನೇಕ ಆಗಲು ಕಾರಣವೇನಯ್ಯ, ಯಾಕಪ್ಪ ಇಂಥ ಬಂಧನ ಬಂತು, ಸುಖ ಅಂತ ತಿಳ್ಕೊಂಡು ನಾನು ಭೆಟ್ಟಿಯಾದ ಎಲ್ಲರನ್ನ ಹೆಂಡತಿದಿಂದ ಸುಖ ಸಿಗ್ತದಂತ ತಿಳ್ಕೊಂಡು ಹೆಂಡತಿ ಮಾಡಿಕೊಂಡೆ, ಮಕ್ಕಳದಿಂದ ಸುಖ ಸಿಗ್ತದಂತ ತಿಳ್ಕೊಂಡು ಬಡದಾಡಿ 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 ದೇವರು ದಿಂಡ್ರಿ ಎಲ್ಲ ಮಾಡಿ 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 ಮಕ್ಕಳು ಪಡ್ಕೊಂಡೆ, ದುಡ್ಡು ಪಡ್ಕೊಂಡ, ಆದ್ರ ಸುಖ ಸಿಗಲಿಲ್ಲ. ಭವಬಂಧನ ಭವ ದುಃಖ ಆಗಲು ಕಾರಣವೇನಯ್ಯ, ಇದರಿಂದ ಯಾಕೆ ಸುಖ ಸಿಗುತ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಅವರು ವಿಚಾರ ಮಾಡಿ ಆ ಲಿಂಗನನ್ನ ಕೇಳ್ತಾ ಇದ್ದಾರೆ. ಲಿಂಗಪ್ಪನನ್ನ, ಶರಣ ಸತಿ ಲಿಂಗಪತಿ ಅವರು ಬಹಳ ಸುಂದರ ಹಾಡಾಡದ್ರಲ್ಲ, ಗಂಡನ ಮಾಡಿಕೊಂಡೆ, ಗಂಡನ ಮಾಡಿ ಯೌವನ ಗಂಡನ ಮಾಡಿಕೊಂಡೆ. ಯಾ ಗಂಡಗ ಮಾಡ್ಕೊಂಡಿ? ಹೊಡ್ಯಾ ಬಡ್ಯ ಅಂತ ಗಂಡಗಲ್ಲ, ಸತಾಸಂತ ಗಂಡಗ ಮಾಡ್ಕೊಂಡಿಲ್ಲ. ಯಾ ಗಂಡಗ ಮಾಡ್ಕೊಂಡಿ? ಶರಣ ಸತಿ ಲಿಂಗಪತಿಯನ್ನ ನಾ ಮಾಡ್ಕೊಂಡ. ಲೌಕಿಕದ ಗಂಡರನ್ನ ಒಯ್ದು ಒಲಿಯೊಳಗೆ ಇಕ್ಕು ಅಂತಂದಳು ಅಕ್ಕಮಾದೇವಿ. ಯಾಕ? 100 ಸುಖ ಕೊಡ್ತಾನ ಗಂಡ? ಕೊಡ್ತಾನೆ ಹೇಳ್ರಿ? ಗಂಡ ಅಂತಂದ್ಮೇಲೆ ನಿಮ್ಗೆ ಸಿಟ್ಟು ಬರಬಾರದು. ಹೆಣ್ತಿನ 100 ಸುಖ ಕೊಡ್ತಾಳ? ಹೆಣ್ತಿನೂ ಕೊಡಂಗಿಲ್ಲ, ಗಂಡನೂ ಕೊಡಂಗಿಲ್ಲ. ಆದ್ರೆ ಇಬ್ರದು ಪ್ರೇಮ ಒಂದಾಯ್ತು ಅಂತಂದ್ರ ಅಲ್ಲೇ ಶಿವ ವಾಸ ಮಾಡ್ತಾನಂತ. ಸತಿಪಿತ್ತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಅದಕ್ಕಾಗಿ ಇಬ್ಬರಿಗೆ ಹಿಡ್ಕೊಂಡು ಕುಂದ್ರಿಸಿದೀವಿ ಇಲ್ಲಿ. ನೀವು ಓಡಾಡಬಾರ್ದು, ಒಬ್ಬರಿಗೆ ಬಿಟ್ಟು ಒಬ್ರು ಇರಬಾರ್ದು ಅಂತ ತಿಳ್ಕೊಂಡೆ. ಬರ್ಲಿಕ್ಕೆ ಲೇಟ್ ಆಗ್ಯದವ್ರಿಗೆ. ಹೊಂಟ್ರಲ್ಲ? ಹೊಂಟ್ರ. ಅವ್ರದ್ದೆಲ್ಲ ಧ್ಯಾನ ನಿನ್ನ ಮೇಲೆ ಅದ, ನಮ್ಮ ಮೇಲೆ ಇಲ್ಲ. ಏನ್ರಿ? ಒಂದಾದ ಭಕ್ತಿ, ಇಬ್ಬರದು ಭಕ್ತಿ ಒಂದಾಯ್ತು ಅಂತಂದ್ರ ಅಲ್ಲೇ ಶಿವ ಇರ್ತಾನಂತ. ಎಲ್ಲಿ ಹುಡುಕಾಡೋದ ಅವಶ್ಯಕತೆನೇ ಇಲ್ಲ. ಹಿತವಪ್ಪುದು ಶಿವಂಗೆ. ಅದಕ್ಕೆ ಅಂಥ ಒಂದು ಹಿತವಾಗಲಿ ಸಂಸಾರದಲ್ಲಿ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣ ಕೇಳ್ತಾ ಇದ್ದಾನೆ, ಯಾಕೆ ದುಃಖ ಬಂತಪ್ಪ ನನ್ನ ಜೀವನದಲ್ಲಿ ಅಂತ ಕೇಳಿದಾಗ, ಹಿಂದಣ ಜನ್ಮದಲ್ಲಿ ಲಿಂಗವೇ ನಿಮ್ಮ ಮರೆದೆನಾಗಿ. ಹಿಂದಿನ ಜನ್ಮದಾಗ ಲಿಂಗ ಪೂಜಾನ ಮಾಡಿಲ್ಲ, ಜಂಗಮರ ಸೇವೆ ಮಾಡಿಲ್ಲ, ಗುರುವಿನ ಆರಾಧನೆನೂ ಕೂಡ ಮಾಡಲಿಲ್ಲ. ಏನ್ರಿ? ಮಾಡಲಿಲ್ಲ. ಅದಕ್ಕ ಈಗ ನಾಗ ದುಃಖ ಅನುಭವಿಸ್ತಾ ಇದ್ದೇನೆ. ಮೊನ್ನ ಬಂದಿದ್ರು ಬಹಳಷ್ಟು ಜನ, ಇವತ್ತೂ ಕೂಡ ಬಂದಿದ್ದಾರೆ. ಚಿಂತಾಕಿದಿಂದ ನರಸಾರೆಡ್ಡಿ ಬಂದು ಕಾಣಿಸಿದ್ರು ನನಗೆ. ಸ್ವಲ್ಪ ಏನೋ ಚಿಂತಕಿಲಿಂದ ಬಂದ್ರಲ್ಲ? ಬಂದಾರ. ರೆಡ್ಡಿ ಪರಿವಾರ ಬಹಳ ಸುಂದರ ಸೇವೆಯನ್ನು ಸಲ್ಲಿಸ್ತಾರೆ. ಮನ್ಮತ್ ಶಿವಯೋಗಿಗಳಲ್ಲಿ ಹತ್ರ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಮೃಷ್ಟಾನ್ನ ಭೋಜನ ಮನೆಯಿಂದೇ ಜಿಲೇಬಿ, ಲಡ್ಡು, ಬಾಲುಶಾಹಿ, ಬೂಂದಿ
ಇವೆಲ್ಲ ಮರಾಠಿ ಶಬ್ದಗಳವ, ಮತ್ತೆ ಕನ್ನಡ ಮರ್ತು ಹೋಗ್ಬಿಟ್ಟಿನಿ ಏನ್ರಿ. ಅದಕ್ಕ ಎಲ್ಲ ಕಟ್ಕೊಂಡು ಬಂದು ಎಲ್ಲ ಭಕ್ತರಿಗೆ ತೃಪ್ತ ಆಗುವ ಹಾಗೆ ಸಂತೃಪ್ತ್ಯೋ ತೃಪ್ತ್ಯೋ ಭವತು ಶಂಕರ, ತೃಪ್ತಿ ಆಗುವ ಹಾಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಆನಂದ ಪಟ್ಟು ಬರ್ತಾ ಇರ್ತಾರೆ. ಶಿವಭಕ್ತರು ಸಂತೃಪ್ತ ಆದರು ಅಂತಂದ್ರ ನೋಡ್ರಿ, ಶಿವಭಕ್ತರ ಸಂತೃಪ್ತಿನೇ ಶಿವನ ತೃಪ್ತಿ ಅಂತ. ಏನು, ಶಿವನಿಗೆ ತೃಪ್ತಿ ಮಾಡಕ್ಕಾಗಲ್ಲ. ಯಾಕ? ಶಿವ ಒಂದ್ ವೇಳೆ ತೃಪ್ತನ ಹಾಕೋತ್ ಕುಂತ ಅಂದ್ರ ಅವ ಮನೆಗೆ ಅವನಿಗೆ ಇಡಂಗಿಲ್ಲ, ತಂದಕ್ಕೆ ಮಠದಾಗ ಇಟ್ಟು ಹಾಕ್ತಿರಿ ಅವನಿಗೆ. ಬ್ಯಾಡೋ ಯಪ್ಪ, ನಮಗೆ ಸಾಕಾಗ್ಯದ, ನಿನಗೆಲ್ಲಿ ನೀಡ್ಬೇಕಂತ ಹೇಳಿ ಮುಷ್ಕಿಲ್ ಆಗ್ತದೆ. ಅದಕ್ಕೆ ತೃಪ್ತಿ ಮಾಡೋದಿತ್ತು ಅಂದ್ರೆ ಭಕ್ತರಿಗೆ ತೃಪ್ತಿ ಮಾಡ್ಬೇಕಂತ. ಅಂತ ಭಕ್ತರ ತೃಪ್ತಿಗಾಗಿ ಪ್ರತಿ ವರ್ಷ ನಿರಂತರವಾಗಿ 24 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇಲ್ಲಿನೂ ಕೂಡ ಅಪ್ಪಾಜಿಯವರು ಪೂಜೆ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ವಿಚಾರ ಮಾಡಿ ಇಲ್ಲಿಗೆ ದಯಮಾಡಿಸಿದ್ರು. ಅದೇ ರೀತಿಯಾಗಿ ನಮ್ಮ ತಮಲೂರಿನಿಂದ ದಿಂಡಿ ಅಧ್ಯಕ್ಷ ಲಕ್ಷ್ಮಣರಾಜು ಪಾಟೀಲ್, ಉಪಾಧ್ಯಕ್ಷ ಜೀವನ್ ರಾಜೀವ್ ಪಾಟೀಲ್, ಅವರಿಗೆ ಮದ್ದತ್ ಕೊಡ್ತಕ್ಕಂಥ ತ್ರ್ಯಂಬಕ್ ಪಾಟೀಲ್ ಮತ್ತು ಬಾಬುರಾವ್ ಪಾಟೀಲ್ ಮತ್ತು ಇನ್ನೂ ಅನೇಕ ಭಕ್ತಾದಿಗಳು, ನಮ್ಮ ಕಾಂತು ಮಹಾರಾಜ್ ನಿರಂತರವಾಗಿ ಸೇವೆಯಲ್ಲಿ ತತ್ಪರರಿರ್ತಾರೆ. ಕೆಲವೊಬ್ಬರದ ಹೆಸರು ಬಿಡ್ತೀನಿ, ಯಾಕಂದ್ರೆ ಮುಂದಿನ ಸಲ ಅವ್ರಿಗೆ ಇರಬೇಕಲ್ಲ ಶಿಲ್ಲಕ್ ಅಂತ ತಿಳ್ಕೊಂಡು ಬಿಡ್ತೀನಿ. ಅವ್ರದ್ದು ಪುಣ್ಯ ಕಮ್ಮ ಆಗಬಾರ್ದು. ಯಾರು ಸೇವಾ ಮಾಡ್ತಾನ ಅವರೇ ಹೆಸರು ತೋತೀವಿ. ಯಾಕಪ್ಪ ಅಂತಂದ್ರೆ ಅವ್ರು ಸೇವಾ ಮಾಡ್ಕೊಂತಿರ್ತಾರ ಅಂತ ತಿಳ್ಕೊಂಡು ಅವ್ರ ಹೆಸರು ತಗೊಂತಿರ್ತೀವಿ. ಇರ್ಲಿ, ತಮಲೂರಿನಿಂದ ದಯಮಾಡಿಸಿ ಅವ್ರಂತರ ಎಲ್ಲಿ ಬಂದು ಮಳೆ ಕುಂದಿಗೆ ಕುಂತರು ಅಂದ್ರೆ ಹ್ಯಾಂಗ್ ಮಾಡ್ಬೇಕು ಅಂತ ಚಿಂತೆ ಹತ್ತದವ್ರಿಗೆ. ನಮ್ಕಿನ ಹೆಚ್ಚಿನ ಪ್ರೀತಿ ಮಾಡೋರು ಗಂಟು ಬಿದ್ರಲ್ಲಪ್ಪ ಇವ್ರಿಗೆ, ಇನ್ನು ಮಾಡೋದು ಹೆಂಗ ಅಂತ ವಿಚಾರ ಹೊಂಟದವ್ ತಲೆಯಾಗ. ಖರೆ ಅದಲ್ಲ, ನಮಗೇನದ ಎಲ್ಲಿ ಸಮಾಧಾನ ಸಿಗ್ತದ ಅಲ್ಲಿರೋರು. ಮುಂದಿನವ್ರಿಗೆ ಹಿರಿಮಳೆ ಕುಂದಿದ ಕರೆಸಿ ಅಲ್ಲಿ ಒಂದು ಮಠ ಕಟ್ಟಿ ಅಪ್ಪರೇ ಇಲ್ಲಿದ್ದು ಇರ್ರಿ ಅಂತಂದ್ರೆ ಇದಕ್ಕಿನ ಭಾರಿ ಅವ್ರ ಮೆರವಣಿಗೆ ಮಾಡಿದ್ರು ಸೇವಾ ಮಾಡಿದ್ರು ಅಂದ್ರೆ ಅಲ್ಲಿ ಹೋಗಿರ ಹಿರಿಮಳೆ ಕುಂದಿದ್ದ ಏನ ಸಂತರ ತಿರ್ಗಾಡ್ಕೋಂತಿರ್ತಾರ, ಒಂದ್ ಜಾಗದಾಗ ಇರ್ತಾರೆ. ಹಳ್ಳ ಹರ್ಕೋತಿರ್ತದ, ಸಂತರ ತಿರ್ಗಾಡ್ಕೋಂತಿರ್ತಾರ. ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ 21 ಮಠಗಳಾಗಿ ಅವನು ಹೋದ್ಮೇಲೆ ಒಂದಿಲ್ಲ ಎರಡಲ್ಲ. ಅದಕ್ಕೆ ಇದು 22ನೇ ಮಠ. ಆದಿಲಾಬಾದ್ ಡಿಸ್ಟಿಕ್ದಾಗ ಒಂದು ಮಠ ಏನ್ರಿ, ಗುಡಿಹತ್ನೂರ್ ಅಂತ ಹೇಳಿ. ಅಲ್ಲೊಬ್ಬ 6 ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಅವನಿಗೆ. 6 ಮಂದಿ ಹೆಣ್ಮಕ್ಳು ಹುಟ್ಟದ ಮೇಲೆ ಅವ ಮತ್ತೆ ಬೇಡ್ಕೊಂಡೆ, ಅಪ್ಪಾಜಿಯವರೇ 7ನೇ ಕೂಸು ಗಂಡಸ್ ಹುಟ್ಟಿತು ಅಂತಂದ್ರ ನಿಮಗ ಮಠ ಕಟ್ಟಿ ವಾಸ್ತು ಶಾಂತಿ ಮಾಡಿ ಕೊಡ್ತೀನಿ ಅಂತ ಹೇಳ್ಕೊಂಡನ. ಅವ ಅನ್ನೋದಕ್ಕ ಅದು ಹಂಗಾಗದಕ್ಕ ಗಂಡಸ ಮಗ ಹುಟ್ಟಿ ಬಂತು, ಅಲ್ಲಿ ಒಂದು ಮಠ ತಯಾರಾಗೋಯ್ತು. ನಿಮಗೆ ಹೇಳ್ತಾ ಇದ್ದ ಇಂಥ ಅನೇಕ ಘಟನೆಗಳನ್ನ ನೋಡಿದೀವಿ. ಹಿಂದಣ ಜನ್ಮದಲ್ಲಿ ಲಿಂಗವೇ ನಿಮ್ಮ ಮರೆದೇನಾಗಿ, ಗುರುವಿಗೆ ಮರ್ತೀನಿ, ಲಿಂಗಕ್ಕೆ ಮರ್ತೀನಿ, ಜಂಗಮರಿಗೆ ಮರ್ತೀನಿ ಅಂತ ತಿಳ್ಕೊಂಡು ಈ ದುಃಖ ನನಗ ಬಂದು ಮುಟ್ಟ್ಯದ. ಅದಕ್ಕೆ ನನ್ನ ಪ್ರಾಣ ಅಂದ್ರೆ ಏನು ಅಂತಂದ್ರ ಅಣ್ಣ ಬಸವಣ್ಣ ಹೇಳ್ತದ, ನನ್ನ ಪ್ರಾಣ ಅಂತಂದ್ರ ನಮ್ಮ ಜಂಗಮರು, ನನ್ನ ಪ್ರಾಣ ಅಂದ್ರ ನನ್ನ ಗುರುಗಳು, ನನ್ನ ಪ್ರಾಣ ಅಂದ್ರ ನನ್ನ ಲಿಂಗ. ಅಂಗೇಚ ಲಿಂಗ ಸಂಬಂಧಂ ಲಿಂಗೇಚ ಪ್ರಾಣ ಸಂಯುಕ್ತಂ ಯೋಧದ್ಯಾ ದೀಕ್ಷಾ ವಿಶಿಷ್ಯತೆ ಅಂತ. ನನ್ನ ಪ್ರಾಣ, ಹೆಚ್ಚಿನ ಪ್ರಾಣ ಪ್ರೀತಿಯಾಗಿರ್ತಕ್ಕಂಥದ್ದು ಯಾವುದು ನಮ್ಮ ಸಂಸಾರದಲ್ಲಿ ಅಂತಂದ್ರ ಹೆಚ್ಚಿಗೆ ಪ್ರಾಣ ಪ್ರೀತಿ ಯಾವಾಗ ಹೇಳ್ರಿ? ಯಾರಿಗೆ ಹೆಚ್ಚಿಗೆ ಪ್ರೀತಿ ಮಾಡ್ತೀರಿ ನೀವು? ಯಾರಿಗೆ ಮಾಡ್ತೀರಿ? ನಿಜ ಹೇಳಬೇಕು. ಧೈರ್ಯ ಬೇಕಲ್ಲ ನಿಜ ಹೇಳ್ಬೇಕಾದನ್ನು. ರೊಕ್ಕಕ್ಕೆ ಪ್ರೀತಿ ಮಾಡ್ತೇವ, ಮತ್ ಯಾವದಕ್ಕೂ ಪ್ರೀತಿ ಇಲ್ಲ. ಕಾಂಚನಂ ಕಾರ್ಯಸಿದ್ಧಿ, ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಹೆಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲುದೆ. ಏನು ಇಂತಿಂತ ವಚನಗಳು ಸುಂದರವಾಗಿ ಹೇಳಿದ್ದಾರೆ. ಇದಕ್ಕೆ ಮೆಚ್ಚಿ ನಾನು ಮರ್ತಿದ್ದ, ಅದಕ್ಕೆ ಈ ಜನ್ಮದಾಗ ನಾನು ಮರಲಿಕ್ಕೆ ಸಾಧ್ಯನೇ ಇಲ್ಲ.
ನನ್ನ ಪ್ರಾಣ ಅಂದ್ರ ನನ್ನ ಜಂಗಮರು ಅನ್ನತಕ್ಕಂಥ ಮಾತನ್ನ ಅಣ್ಣ ಬಸವಣ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಅಂಥ ಒಂದು ಪಂಚ ಪ್ರಾಣ ಪ್ರೀತಿಯಾಗಿರತಕ್ಕಂಥ ಗುರುಲಿಂಗ ಜಂಗಮವರ ಸೇವೆ ಮಾಡುವಂಥ ಭಾಗ್ಯ ಇವತ್ತು ನಿಮ್ಮೆಲ್ಲರ ಜೀವನದಲ್ಲಿ ಸಿಕ್ಕದಂತಂದ ಮೇಲೆ ಮುಂದಿನ ಜನ್ಮ ನಿಮ್ಮದು ಒಳ್ಳೆ ಜನ್ಮನೇ ಬರ್ತದ ಅಂತ ಪಕ್ಕ ನೀವು ಮಾಡ್ಕೊಂಡ್ರಿ ಅಂತ ಹೇಳಿರಿ ಇವತ್ತು. ಅದಕ್ಕೆ ಸಾಕಾರ ರೂಪದಲ್ಲಿ ಬಸವಣ್ಣನ ಮೂರ್ತಿ ನೋಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಹೋಗಿರಿ ಬಸವ ಕಲ್ಯಾಣಕ್ಕೆ ಯಾರ್ಯಾರು ನೋಡ್ರಿಲ್ಲ? ಬಸವಣ್ಣನ ಮೂರ್ತಿ ದೊಡ್ಡದ ಮೂರ್ತಿ ಅದ ನೋಡ್ರಿ. ಆದ್ರ ಬಸವ ಕಲ್ಯಾಣದಾಗ ಇದ್ದವರು ಆ ಬಸವಣ್ಣಗ ಬಿಟ್ಟು ನನಗೆ ಬಿಟ್ಟು ಎಲ್ಲಕ್ಕೆ ಬರ್ತಾರೆ. ಇದು ದೊಡ್ಡ ಮಾತು. ಎಂಥ ಪ್ರಭಾವತಿ ಇರಬೇಕು ನೋಡು. ನಿನ್ನ ಪ್ರಭಾ ಎಲ್ಲ ಕಡೆ ತುಂಬಿ ತೊಳಕ್ತಾ ಇದೆ. ಅವ್ರದ್ದು ಇಚ್ಛೆ ಇತ್ತು ಏನಂದ್ರ ಬಸವ ಕಲ್ಯಾಣಕ್ಕೆ ಅಪ್ಪಾಜಿಯವರು ಬರಬೇಕು ಮತ್ತು ಇದೇ ರೀತಿಯಾಗಿ ತುಲಾಭಾರ ಮಾಡಬೇಕು, ಎಲ್ಲರಿಗೆ ನನ್ನ ಹೆಮ್ಮೆ ಹೇಳ್ಕೋಬೇಕು, ನನ್ನ ಆನಂದ ಹಂಚ್ಕೋಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಪ್ರಭಾವತಿ ತಾಯಿಯವರು ನಿನ್ನ ಇಲ್ಲಿ ಬಂದು ನೋಡಿದ್ರು. ಎಲ್ಲ ನೋಡಿ ಅವರಿಗೆ ಎಷ್ಟು ಸಮಾಧಾನ, ಎಷ್ಟು ಶಾಂತಿ, ಬಹಳ ಆನಂದ ಆಯ್ತು. ಆನಂದಾಗಿ ವಿಚಾರ ಮಾಡಿದ್ರು. ಅಪ್ಪಾಜಿಯವರೇ ಮತ್ತು ನೀವು ಹ್ಯಾಂಗ ಅಂತೀರಿ ಹಂಗೆ, ಇಲ್ಲಿ ಅಂದ್ರೆ ಇಲ್ಲಿ, ಅಲ್ಲಿ ಅಂದ್ರೆ ಅಲ್ಲಿ, ಅಲ್ಲಿ ಮತ್ತ ಇಲ್ಲಿ ನಾವೊಂದು ಇಷ್ಟು ಸಮಾಧಾನದಿಂದ ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರಮ್ಮ. ಅಲ್ಲಿ ಇಲ್ಲಿ ಎಂಬುದೇನದ್ರಿ ಅಮ್ಮರೇ, ಇಲ್ಲೇ ನೀವು ಕಾರ್ಯಕ್ರಮ ಮಾಡ್ರಿ ಅಂತಂದಾಗ ಆಯ್ತು ನಾನು ರವಿವಾರ ಬರ್ತೀನಿ ಅಂತಂದಿದ್ರು. ಅದಕ್ಕ ಶುಭಶ್ಯ ಶೀಘ್ರಂ ಅಂತ ಯಾವುದು ಒಳ್ಳೆ ಕಾರ್ಯಕ್ಕೆ ಹಿಂದೆ ಹಾಕಬಾರ್ದು. ಮತ್ತು ಹೋಗಿ ಏನು ಸಂಕಲ್ಪ ಬಂತು ಮನಸ್ಸಿಂದಾಗ, ರಾತ್ರಿ 9:30 10 ಗಂಟೆಗೆ ಫೋನ್ ಮಾಡಿದಳ ಅಮ್ಮ. ಏನಿಲ್ಲ ಇಲ್ಲಿ ಮಾಡೋದು ನಡೀತದೇನ್ರಿ, ನಮ್ಗೆ ತುಲಾಭಾರ ಮಾಡೋದು ನಡೀತದೇನು, ಹೀಗೆ ಮಾಡೋದು ನಡೀತದೇನು, ನೀವು ಯಾವಾಗ ಮಾಡ್ತೀರಿ ಅವಾಗ ನಾವು ರೆಡಿ ಇರ್ತೀವಿ ಅಂತಂದಿವಿ. ಅದಕ್ಕೆ ನಮ್ಮ ಜೇವರ್ಗಿ ಭೂಮಿಕಾ ರವಿನ ಭೂಮಿಕಾ ರವಿ ಮಯ್ಯೂರ್ ತಮ್ಮಲೂರಿಗೆ 4-5 ಸಲ ಅವರು ಬಂದು ನಮಗೆ ಭೇಟಿ ಆದರು. ಮೇಲಿನ ಮೇಲೆ ಅಲ್ಲಿಂದ ಮಹಾರಾಷ್ಟ್ರ ನೋಡಿದ್ರು ಮತ್ತು ಕರ್ನಾಟಕ ನೋಡಿದ್ರು. ಇದೆಲ್ಲ ನೋಡಿ ಅವರಿಗೆ ಸಮಾಧಾನ ಆಗಿ ನಾನು ಕೂಡ ಸೇವಾ ಸಲ್ಲಿಸ್ತೀನಿ ರೀ ಅಪ್ಪಾಜಿಯವ್ರಿ ಅಂತ ತಿಳ್ಕೊಂಡು ಇವತ್ತಿನ ತುಲಾಭಾರದ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹಭಾಗಿಗಳಾಗಿದ್ದಾರೆ. ಅವರು ತುಲಾಭಾರ ಆದ ನಂತರ ನಮ್ಮ ತಾಯಿಯವರ ತುಲಾಭಾರ ಇಲ್ಲಿ ಆಗ್ತಾ ಇರ್ತದೆ. ಅದಕ್ಕೆ ಈ ಭಕ್ತರಿಗೆ ಭಗವಂತ ಕೃಪೆ ತೋರ್ಲಿ ಅನ್ನತಕ್ಕಂಥದ್ದು. ಯಾಕಂದ್ರೆ ಯಾವಾಗ ಏನು ಮಾತಾಡಬೇಕು ಅಂತ ನೆನಪು ಹೋಗ್ಬಿಡ್ತೀವಿ, ನೆನಪಿಗೆ ಬಂದಿದ್ದು ಮಾತಾಡ್ಕೊಂತ ಹೋಗ್ಬೇಕು. ಯಾರು ದೊಡ್ಡ ಸೇವಾ ಇಲ್ಲಿ ಸಲ್ಲಿಸಿದಾರ ಅವರು ಮೊಟ್ಟ ಮೊದಲು ಅವರಿಗೆ ನೆನೆಸ್ಬೇಕಾಗ್ತದೆ. ಈಗ ನೋಡ್ರಿ, ಪಿಕ್ಚರ್ ನೋಡ್ಬೇಕಾದ್ರೂ ಕೂಡ ಬಾಲ್ಕನಿ ಬೇರೆ ಇರ್ತದ, ಫಸ್ಟ್ ಕ್ಲಾಸ್ನು ಬೇರೆ ಇರ್ತದ, ಸೆಕೆಂಡ್ ಕ್ಲಾಸ್ ಬೇರೆ ಇರ್ತದ, ಥರ್ಡ್ ಕ್ಲಾಸ್ನು ಬೇರೆ ಇರ್ತದ. ಹೌದಿಲ್ಲ? ಫಸ್ಟ್ ಕ್ಲಾಸ್ ಎಲ್ಲಿಯಪ್ಪ ಅಂತಂದ್ರೆ ರೊಕ್ಕ ಹೆಚ್ಚಿಗೆ ಇರ್ತದ ಅಲ್ಲಿ. ಹಂಗೆ ಯಾರು ರೊಕ್ಕ ಹೆಚ್ಚಿಗೆ ಕೊಡ್ತಾರ ಅವ್ರದ್ದು ಹೆಸರು ತೋತೀವಿ ಮೊದಲು ನಾವು ಬಿ. ಏನ್ರಿ ನೀವು ಹಂಗ ಅನ್ಬೋದು, ಏನ್ರಿ ದುಡ್ಡು ಕೊಟ್ಟವ್ರದ್ದು ಹೆಸರು ತೋತೀವಿ, ಮತ್ತೆ ಕುಡ್ಲಿಕ್ಕತ್ತಾರ ತೋತೀವಿ. ಅದಕ್ಕೆ ದೊಡ್ಡ ಮಾತು ಏನದ? ಅದಕ್ಕೆ ಏನದು? ಯಾರು ದಾನ ಮಾಡ್ತಾರ ಅವ್ರದ್ದು ಹೆಸರು ಬರ್ತದ. ಮಾಡ್ಲಾರ್ದೆ ನಾವು ಬಾಜು ಕುಂತಿಕೆ ನಾನು ಹೆಸರು ತೊಗೊಂಡಿಲ್ಲ ಅಂದ್ರೆ ನಡೀತದೆ ಏನು? ನಡೆಯಂಗಿಲ್ಲ. ಹಂಗ ಅದಕ್ಕೆ ಎಲ್ಲರೂ ಕೂಡಿ ಈ ಸೇವಾ ಮಾಡ್ತಾ ಇದ್ದಾರೆ. ನೀವು ಕುಂತ ಇಲ್ಲಿ ಎಲ್ಲ ಸುಮ್ ಬಂದ್ರು ಕೂಡ ನೀವು ಇದ್ದೀರ ಅಂತ ತಿಳ್ಕೊಂಡಿದ್ರ ಕಾರ್ಯಕ್ರಮ ಶೋಭಾ ಅದ. ಕುಡ್ಲಿಲ್ಲ ಅಂದ್ರೂ ಸುಮ್ ಕೂಡ್ಬೇಕು ಬಂದು, ಏನು ಅದಕ್ಕೂ ಪುಣ್ಯ ಬರ್ತದಂತ್ರಿ. ಆ ಸ್ಥಾನದ ಕೂಡ್ತೀವಿ ಅದ್ರೂ ಕೂಡ ಪುಣ್ಯ ಬರ್ತದ. ಆ ರೀತಿಯಾಗಿರತಕ್ಕಂಥ ಸೇವೆ ಇವತ್ತು ತಾಯಿ ಎಲ್ಲಿ ಇದ್ರೂ ಕೂಡ ಬರ್ಲಿಕ್ಕ ಏನು ಕಾರಣ ಅಂತಂದ್ರ ಅವ್ರ ಮುಖದಿಂದ ಕೇಳಿದ್ರು ಸರಿ ಇರ್ತದ. ಆ ಅಮ್ಮಂದು ಪರಿಚಯ ನನಗೆ ಇರಲಿಲ್ಲ, ಎಲ್ಲಿ ಹೋದಲ್ಲಿ ನಾ ಆಕಿಂದ ಪರಿಚಯ ಮಾಡಿ ಕೊಡ್ತಾ ಇರ್ತೀನಿ ಯಾವಾಗಲೂ. ಯಾಕೆ ಭಾಳ ಫಸ್ಟ್ ಕ್ಲಾಸ್ ಮಾತಾಡಕತ್ರ ಅಂತಂದ್ರೆ ಅವ್ರು ಮೈಕ್ ಬಿಡಂಗಿಲ್ಲ ಅಂತ ಹೇಳಿ ಕೊಡಲ್ಲ ಹೊಂಟಿನ ಮೈಕ್. ಏನು ಭಾಳ ಭಾರಿ ಮಾತಾಡ್ತಾರ ಅವರು.
ಎಲ್ಲ ಮಕ್ಕಳು ಕಲಿಸಿ ರೂಢಿ ಬಿದ್ದಿರ್ತದ. ಒಂದಾನೊಂದು ಸಮಯ, ಎಷ್ಟು ವರ್ಷ ಐತಮ್ಮ? 5 ವರ್ಷದ ಪೂರ್ವದಲ್ಲಿ ನಾನು ಕಮಲ್ ನಗರಕ್ಕೆ ಹೋಗಿದ್ದ. ಇದು ನಡೆದ ಘಟನೆ ಹೇಳಕತ್ತೀನಿ. ನಿನ್ನ ಹೇಳಿನಲ್ಲಿ ಮಗ, ನೀನು ಒಲಿದರೆ ಕೊರಡು ಕೊನರುವದಯ್ಯ ಅಂತ ಹೇಳಿದ್ದೀನಿ. ಬಹಳಷ್ಟು ಘಟನೆಗಳು ನಡೆದಿದ್ದೀವಿ, ನಾವು ನೋಡಿದ್ದೀವಿ. ನಾವು ಸಹಜ ರೀತಿಯಿಂದ ನಾವು ಹೇಳ್ತೀವಿ, ಅದು ಸಾಧ್ಯ ಆಗಿ ಬಿಟ್ಟಿರ್ತದೆ. ಯಾಕ ಕಮಲ್ ನಗರದಾಗ ಒಬ್ಬರು ಭೇಟಿಯಾಗಿ ಸಂಜು ಸರ್ ಅಂತ ಹೇಳಿ ಒಬ್ಬರು ಸರ್ ನಮಗ ಮೇಲಿಂದ ಮೇಲೆ ಭೇಟಿ ಹಾಕೊಂತ ಇರ್ತಾರ. ನಾನು ಬಾಂಬೆಗೆ ಹೋಗಿದ್ದ. ಬಾಂಬೆಗೆ ಹೋದಾಗ ಅವರು ಫೋನ್ ಹಚ್ಚಿದ್ರು, ಅಪ್ಪಾಜಿ ಒಂದು ಕೆಲಸ ಮಾಡ್ರಿ ಅಂತಂದ್ರು. ಏನಪ್ಪ ಹೇಳು, ಎಲ್ಲಿದ್ರಿ ಈಗ? ಏನಿಲ್ಲ, ಮುಂಬೈ. ಅಲ್ಲಿದ್ರ ಮತ್ತೆ ಬರ್ತೀರಿ ಅಂದ. ಮತ್ತು ಟೈಮಿಂಗ್ ಹೇಳಿದ್ವಿ, ಇವತ್ತು ನಾವು ಬರ್ತೀವಿ. ನೀವು ಮತ್ತೆ ಮುಂದಿನ ಪ್ರವಾಸಿ ಎಲ್ಲಿದ? ನಾವು ಡೈರೆಕ್ಟ್ ಬಾಂಬೆಲಿಂದ ಬೀದರ್ಗೆ ಹೋಗ್ತಾ ಇದ್ದೀವಿ. ಬಹಳ ಚಲೋ ಐತ ಅಪ್ಪಾಜಿ ಅವರೇ, ನೀವು ಬರುವಾಗ ಬಸವ ಕಲ್ಯಾಣಕ್ಕೆ ಹೋಗಿ ಬಂದ್ರೆ ಬಹಳ ಚಲೋ ಇತ್ತು. ಯಾಕಪ್ಪ, ಬಸವ ಕಲ್ಯಾಣದಾಗ ನಮ್ದೇನು ಕಾರ್ಯಕ್ರಮ ಇಲ್ಲ? ಏನ್ ಕಾರ್ಯಕ್ರಮ ಏನಿಲ್ಲ, ಒಬ್ಬರು ಜೀವ ಉಳಿಸದಂಗ ಆಗ್ತದ, ನೀವು ಹೋಗ್ಬೇಕಲ್ಲಿ ಅಂದ್ರು. ಮತ್ತೆ ಹೇಳ್ರಿ, ಮತ್ತೆ ಹೆಂಗ, ಏನು ಸಮಸ್ಯೆ ಏನದ? ಸಮಸ್ಯೆ ಕೇಳಿದ ತಕ್ಷಣನೇ ನಾನು ಕೂಡ ವಿಸ್ಮಿತನಾದ. ನನಗೂ ಕೂಡ ಸುಧಾರಿಸಲಿಲ್ಲ ಅವ್ರದ್ದು ಈ ಸನ್ನಿವೇಶ ಕೇಳಿ. ಒಂದು ಅರ್ಧ ತೊಲಿ, 1 ತೊಲಿ ಬಂಗಾರ ಕಳೆದ್ರೆ ಎಷ್ಟು ಪರೇಶಾನಿ ಇರ್ತಾರ ಏನ್ರಿ? ದುಡ್ಡು ಕಳ್ಕೊಂಡವ್ರು 10 ರೂಪಾಯಿ ಕಳ್ಕೊಂಡ್ರು ನಮಗ ಬಹಳಷ್ಟು ಕಠಿಣ ಆಗ್ಬಿಡ್ತದ. ಅದು ಎಲ್ಲಿ ತನ ಸಿಗಂಗಿಲ್ಲ. ಕೀಲಿ ಕಳ್ಕೊಂಡ್ರು ಕೂಡ ಕಠಿಣ ಆಗ್ತದ. ಕೀಲಿ ಸಿಗತನ ಮುಷ್ಕಿಲ್ ಆಗ್ತದ. ಕೀಲಿನೇನು ಬಂದು ಮತ್ತೆ ಪರೇಶಾನ ಆಗಿರಿ ಮತ್ತೆಲ್ಲರಿ. ಸಿಕ್ಕಿತು ಅಂತಂದ್ರೆ ಸಮಾಧಾನ ಆಗ್ಬಿಡ್ತದ. ಹಂಗ ತಾಯಿ ಜೀವನದಲ್ಲಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 21 ವರ್ಷದವರೆಗೆ ಮಗನಿಗೆ ಬೆಳೆಸಿ, ಮಗನಿಗೆ ಕಲಿಸಿ, ದೊಡ್ಡವ ಮಾಡಿ, ಅವನ ಹೆಸರು ಗುರುಪ್ರಸಾದ ಅಂತಿಟ್ಟು, ಒಳ್ಳೆ ಏನೋ ಒಂದು ಅವತಾರ ಪುರುಷ ಈ ಭೂಲೋಕಕ್ಕೆ ಬಂದನ ಅನ್ನತಕ್ಕಂಥದ್ದು ಆ ಹುಡುಗನ ಹತ್ರ ಅಂತ ಲಕ್ಷಣಗಳು. ಹುಡುಗ ಕಲಿತಾ 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 ಒಂದು ಅವಸ್ಥಕ್ಕೆ ಬಂದ. ನೀಟ್ನಲ್ಲಿ ಪಾಸ್ ಆಗಿ ಫ್ರೀ MBBS ಹತ್ತದ, ಡಾಕ್ಟರ್ಕ್ ಫ್ರೀ. ಯಾಕಂದ್ರೆ ಶಿಕ್ಷಕರು ಸ್ವತಃ ತಾಯಿ ಹಳನ್ನು ತಿಳ್ದು ಆ ವ್ಯವಸ್ಥೆ ಮಾಡಿ MBBS ಹತ್ತದ ನಂತರ ಒಂದು ಭವ್ಯವಾಗಿರತಕ್ಕಂಥ ಬಂಗ್ಲಾ ಕಟ್ಟಳು ತಾಯಿ. ಅರುಣ್ ಪಾಟೀಲ್ ಗೌಡ್ರು ಬಂದಿದ್ರು, ನಮ್ಮ ಕೆಲವೊಬ್ಬರು ಎಲ್ಲ ಸೇವಾ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಬ್ಜಿ ಅವ್ರನ್ನು ಬಂದಿದ್ರೇನೋ. ಅವ್ರ ಮನೆ ನೋಡಿದಾರೆ. 2 ಅಂತಸ್ತಿನ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿ, ಏನೋ ವಾಸ್ತುಶಾಂತಿ ಮಾಡಿಗಳೋ ಇಲ್ಲೋ ನಂಗೆ ಗುರುತಿರ್ಲಿಲ್ಲ. ಆ ಮನೆ ಎದುರಿಗೆ ಬಂದು ಮಗ ಅಡ್ಡ ಬಿದ್ದು ಅಲ್ಲೇ ಶ್ವಾಸ ಬಿಟ್ಟು ಹಿಂದ್ರಗಡೆ ಏನ್ ತೋರಿಸ್ತಾರ? ಹಾಲ್ಟ್ ಫೇಲ್ ಆಗ್ಯದ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೆಂಗಾರೆ ಮಾಡಿ ಅದಕ್ಕೆ ಬದುಕಿಸ್ಬೇಕಾಗಿತ್ತು. ಹಾಲ್ಟ್ ಫೇಲ್ ಆಗಿ ಕೈಗೆ ಬಂದಂತ ಮಗ ಕೆಲಸಕ್ಕೆ ಬರ್ಲಿಲ್ಲಲ್ಲ, ಹೆಂಗ ಮಾಡಬೇಕು ವಿಚಾರ ಮಾಡ್ಬೇಕು. ಅಂತ ಒಂದು ಪರಿಸ್ಥಿತಿ ಬಂದಾಗ ಮನುಷ್ಯ ಹ್ಯಾಂಗ ಎದುರಿಸಬೇಕು ಅನ್ನತಕ್ಕಂಥದ್ದು ಡಿಪ್ರೆಷನ್ದಾಗ ಹೋಗಿ ಆ ದೇವ್ರು ದಿಂಡ್ರುಗಳು ಒಯ್ದು ಎಲ್ಲ ಹೊರಗೆ ಬಿಡ್ಸಕ್ಕಿಲ್ಲ. ಯಾ ದೇವ್ರಿಲ್ಲ, ಯಾ ದಿಂಡ್ರಿಲ್ಲ, ಇಷ್ಟು ಮಾಡಿ ನನಗೆ ಇಂಥದ್ದು ಪರಿಸ್ಥಿತಿ ಬರ್ತದಲ್ಲ ಅಂತ ತಾಯಿ ಬಹಳ ತೊಂದರೆ ಪಟ್ಟು ಡಿಪ್ರೆಷನ್ದಾಗ ಹೋಗಿ ಮೂಕಾಗಿಬಿಟ್ಟಳು. ಯಾಕ ಮೂಕನಾದಿ ಅಂತ ಹಾಡ ಹಾಡಿದ್ರು ನೀನು ಒಬ್ರು ಯಾರೋ ಭಜನಿದಾಗ. ಮೂಕಾಗಿ ಹೋಗಳು, ಕಣ್ಣಿಗೆ ನೀರನ್ನು ಬರ್ತಾ ಇಲ್ಲ, ಸುಧಾರಿಸ್ತಾ ಇಲ್ಲ. ಅಂತ ಸಮಯಕ್ಕ 10ನೇ ದಿನಕ್ಕೇನು 12 ದಿನಕ್ಕೆ ನಾನು ಹೋದ ಮನೆಗೆ.
10-12 ದಿವಸ ಆಗಿತ್ತು. ಹೋಗಿ ನನಗೆ ಯಾರು ಬಾ ಅಂಬೋರಿಲ್ಲ, ಯಾರು ಹೋಗಂಬ, ಯಾ ಗುರುಗಳ ಮೇಲೆ ವಿಶ್ವಾಸ ಬೇಡ, ಯಾ ಮಹಾತ್ಮರ ಮೇಲೆ ವಿಶ್ವಾಸ ಬೇಡ. ಅಂತ ಸಮಯದಾಗ ನಾ ಅಲ್ಲಿ ಹೋಗಿದ್ದ. ನನಗೆ ಯಾರು ಕರಿಯೋರು ಜರುತ್ತಿಲ್ಲ. ನನಗೇನು ಮಾಡೋದ, ಸ್ವಲ್ಪ ಸಾಂತನವರೇನೆ ಮಾಡಬೇಕು ಹೇಳ್ಯಾರ ಗುರುಜಿ ಅಂತ ತಿಳ್ಕೊಂಡು ಹೋಗಿ ಕುಂತ. ದರ್ಶನ ಇಲ್ಲ, ಏನಿಲ್ಲ, ಯಾವ ಊರ ಏನಂತ ಕೇಳೋದನು ಇಲ್ಲ. ನಾನು ಬಂದು ಹೆಂಗರೆ ಮಾಡಿ ತಂದು ಎದುರಿಗೆ ಕುಂದಿರ್ಸಿದ್ರು. ನನಗೇನು ಒಳ್ಳದಿಲ್ಲ. ನನ್ನ ಮಗ ಕೊಡ್ತೀನಿ ಅನ್ರಿ, ನಿಮ್ಮ ಜೊತೆಗೆ ನಾ ಮಾತಾಡ್ತೀನಿ ಅಂದಳು. ಮತ್ತೆ ಒಂದೇ ಮಾತು, ನನ್ನ ಮಗ ನನಗೆ ಕೊಡಬೇಕು, ನಿಮ್ಮ ಜೊತೆಗೆ ನಾ ಮಾತಾಡಬೇಕು. ಇವ್ರಿಗೆ ಮಾಡ್ಬೇಕು ಹೆಂಗ, ಮಗಗೆ ತಂದು ಕೊಡ್ಬೇಕು ಹೆಂಗ? ಆ ಮಾತು ಈ ಮಾತು ಏನೋನು ಕತಿ 108 ಕತಿಗಳು ಎದುರಿಗೆ ಹೇಳಿದ್ರು ಆ ಕತಿಗಳು ಕಿವಿಯದಾಗ ಇಳಿಬೇಕಲ್ಲ, ಇಳ್ದಿಲ್ಲ. ಅದು ನನಗೇನು ಹೇಳ್ಬೇಡ್ರಿ, ನನ್ನ ಮಗ ನನಗೆ ಕೊಡ್ರಿ, ನನ್ನ ಪ್ರಸಾದ ನನಗೆ ಕೊಡ್ರಿ. ಆಯ್ತು, ನಿನ್ನ ಪ್ರಸಾದ ನಿನಗೆ ಕೊಡ್ತೀನಿ ಅಂತ ಅಂದಾಗೆ ನನ್ನ ಕಡೆ ಕಣ್ಣು ಬಿಟ್ಟು ನೋಡ್ರಾಳ. ಅಲ್ಲಿ ತನಕ ಒಂದು ನೋಡಿಲ್ಲ. ಮತ್ತು ದುಸ್ರ ಪ್ರಶ್ನೆ ಇತ್ತು, ಅಷ್ಟಕ್ಕೆ ಬಿಡ್ಲಿಲ್ಲ. ಹ್ಯಾಂಗ ಕೊಡ್ತೀರಿ, ಎಂದು ಕೊಡ್ತೀರಿ? ಈಗ 54 ವಯಸ್ಸಿದ್ದಿರ್ಬೇಕೀಗ. 54 ಇಯರ್ಸ್, 54 ವರ್ಷನೊಳಗ ನಂದ ನಿನ್ನ ಹೊಟ್ಟಿಲೇನೆ ಕೊಡ್ತೀವಿ, ನಿನ್ನ ಹೊಟ್ಟಿಲೇ ಹುಟ್ಟಿ ಬರ್ತಾನ. ಇವತ್ತು 12 ತಾರೀಖ್ ಏನ್ರಿ, 12 ತಾರೀಖ್ ತನ ಮಗ ನಿನ್ನ ಮನೆಗೆ 12 ತಾರೀಖ್ ತನ ಬರ್ತಾನ ಅಂತ ಹೇಳಿಬಿಟ್ಟಿವಿ. ಏನ್ 1 ವರ್ಷದ ಒಳಗ ನಿನ್ನ ಮಗ ಬರ್ತಾನ. ಅಷ್ಟೇ ಅಲ್ಲ, ಇನ್ನ ಒಂದು ಪ್ರಶ್ನೆ ಅದ. ನಿನ್ನ ಮಗಳಿಗನು ಗಂಡಸು ಮಕ್ಕಳಿಲ್ಲ, ಅವನಿಗೂ ಕೂಡ ಒಂದು ಗಂಡಸು ಮಗ ಹುಟ್ಟಿ ಬರ್ತಾನ. ಇಬ್ಬಿಬ್ಬರು ರೂಪ ತಗೊಂಡು ಬರ್ತಾನ ಅಂತ ಹೇಳ್ಬಿಟ್ಟಿ. ಹ್ಯಾಂಗರೆ ಮಾಡಿ ಸಮಾಧಾನ ಮಾಡೋದಿತ್ತು ನಮಗ. ಅವು ಹುಟ್ಲಿ ಬೀಳ್ಲಿ ಆ ಮಾತು ಬೇರೆ. ಆದ್ರ ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ಯಾಕಂದ್ರೆ ಆಕಿನ ಕತಿ ಬಹಳ ದೊಡ್ಡದ. ಕತಿ ಹೇಳ್ಕೊತ ಕೂತ್ರಿ ಇದು ಎಷ್ಟು ಬಿ ಮುಂದುವರ್ಕೊಂತ ಹೋಗ್ತದ. ಸ್ವಲ್ಪದಾಗ ಹೇಳಿಬಿಡ್ತೀನಿ. 1 ವರ್ಷದ ಒಳಗಡೆನೆ ನೋಡ್ರಿ ಹ್ಯಾಂಗ ದೇವರು ವ್ಯವಸ್ಥೆ ಮಾಡ್ತಾನ ಅಂತ ಹೇಳೋದಾಗಿಲ್ಲ. ನೀವು ಹುಟ್ಟಾಕಿನ ಮೊದಲೇ ನಿಮ್ ಎದಿ ಮ್ಯಾಲ ಹಾಲು ಹುಟ್ಟಿಸ್ತಾನ. ಎಷ್ಟು ಕರುಣೆ ಇದ್ರಿಬೇಕು. ಏನು ಹುಟ್ಟದ ಮೇಲೆ 8-10 ದಿನಕ್ಕೆ 20 ದಿನಕ್ಕೆ 1 ತಿಂಗಳಿಗೆ ಬರ್ತವೆ ಏನ್ ಹಾಲ? ಹುಟ್ಟಕ್ಕಿನ ಮೊದಲೇ ಎಲ್ಲ ವ್ಯವಸ್ಥೆ. ಹಂಗ ಈ ತಾಯಿ ವ್ಯವಸ್ಥೆ ಮಾಡೋ ಸಲುವಾಗಿ ಏನು ಯಾರ್ದು ಹುಟ್ಟಿತು ಡೆಲಿವರಿ? ಮೊದಲು ಯಾರ್ದಾಯ್ತು? ಮಗಳಿಂದ ಡೆಲಿವರಿ ಆಯ್ತು, ಗಂಡಸ ಮಗ ಹುಟ್ಟಿ ಬಂದ. ಏನು ಹೊಡ್ರಿ ಈಗ ತಾಳಿ चप्पाळी अनಬೇಕು, टाळी मराठीचा गट. लक्ष्मण पाटील एवढा तुम्ही आम्हाला असं करून टाकले की आता सगळं मराठी मराठी मराठी. कन्नड पुरा विसरूनच गेलो. इथं आल्यावर मला परिचय झाले 2-3 दिवस. सेटिंग मध्ये यायला भयानक कठीण झाले मला. लक्षात आलं का? आता इथं फिटिंग झाल्यावर आता तिथं सेटिंग व्हायचं अवघड होती की काय की. 8 ದಿವಸ ಮೊದಲು ಮಗಳಿನ ಹೊಟ್ಟಿಲೆ ಮಗ ಹುಟ್ಟದ. ಮಗಳಿನ ಹೊಟ್ಟಲೆ ಆಕಿಗೆ 2 ಮಕ್ಕಳೇನು ಮೊದಲವ? ಒಂದು ಮಗಳು. ಆ ಮಗಳ ನಂತರ ಈಗ ಮಗ ಹುಟ್ಟೋಯಿ. ಆಮೇಲೆ 8 ದಿವಸಿಗೆ ಈ ತಾಯಿ ಹೊಟ್ಟಿಲೆ ಮತ್ತೆ ಇನ್ನೊಂದು ಮಗ ಹುಟ್ಟಿತು. ಎದ್ ನಿಂತು ನೋಡಿ ಎದ್ ನಿಂದ್ರು. ಈಗ ಬರವನ ಮಗ ಹೊಂಟರ ಇಲ್ಲಿ ತನ ಬಂದರು. ಕೊಡ್ರಿ ಈಗ 4 ವರ್ಷದ ಮಗನ ಈಗ ಸದ್ಯ ಓಡಾಡಕತ್ತಾನ, ಮಾತಾಡಕತ್ತಾನ. ಯಾಕ 8 ದಿವಸಿಗೆ ಯಾಕೆ ಹುಟ್ಟಿ ಬಂದ ಈಕಿನ ಹೊಟ್ಟಿಲೆ ಅಂತಂದ್ರೆ ಈಕಿಗೆ ಹಾಲಿಲ್ಲ ತಾಯಿಗೆ. ಹಾಲು ಬೇಕಲ್ಲ ಕೂಸಿಗೆ. ಮತ್ತು 2 ಮಕ್ಕಳಿಗೆ ಮಗಳ ಹಾಲು ಕುಡಿಸುದಳು. ಇದೊಂದು ರಿಕಾರ್ಡೇ ರೀ. ಇದು ದೊಡ್ಡ ರಿಕಾರ್ಡ್. ಇದು ದೊಡ್ಡ ಪವಾಡ ಅನ್ನಂಗ ಇದು ರಿಕಾರ್ಡ್. ಇವೇ ಪವಾಡಗಳಂತಾರ, ಮತ್ತೇನು ಪವಾಡಗಳು. ಮತ್ತ 7-8 ತಿಂಗಳ ಎಲ್ಲ ಈಕಿನ ಮಗಳು ಏನ ಮೊಮ್ಮಗಂತಾನ
ಆಕಿಗೆ ಮೊಮ್ಮಗ ಅದೇ ನಾನು. ಏನತ್ತಾರ ತಮ್ಮ ಆತನ. ತಮ್ಮನಿಗೆ ಹಾಲ, ತಮ್ಮನಿಗೆ ನೀ ಹಾಲ ಮತ್ತ ಅಕ್ಕಲ್ಲ, ಇಬ್ರು ಗಣಸ ಮಕ್ಕಳೇ. ಆ ಅಣ್ಣ ತಮ್ಮರಿಗೆ ಇಬ್ಬರಿಗೆ ಹಾಲು ಕೊಡಿಸಿದಳು. ಆದ್ರ ನಾನು ವಿಚಾರ ಮಾಡ್ದ, ಯಾಗ್ಯಾಗ ವಿಚಾರ ಮಾಡ್ತೀನಿ ದೇವ್ರ ಇದ್ರಿ ಕುಂತು, ಏನು ನನ್ನ ಮಾತು ಬಿ ಕೇಳ್ತಿ ದೇವ್ರಿ ಅಂತೀನಿ ನಾನು ಅವನಿಗೆ. ಯಾಕ ಕೇಳ್ಬೇಕಾಗ್ತದ, ನಮ್ಮ ಮಾತು ಕೇಳಿಲ್ಲ ಅಂದ್ರೆ ದೇವ್ರು ಮತ್ತೆ ಯಾರ ಮಾತು ಕೇಳ್ತಾನೆ ಹೇಳ್ರಿ? ಹೌದಿಲ್ಲ? ನಿಮ್ಮ ಮಾತು ಕೇಳ್ತಾನ? ಕೇಳಲ್ಲ. ನಿಮ್ಮ ಮಾತು ಕೇಳಲ್ಲ ಅಂತ ತಿಳ್ಕೊಂಡು ಹರಿದು ಬರ್ತಾವ ನಮ್ಮ ಹತ್ರ, ಅಪ್ಪರೇ ಹೇಳ್ರಿ ಹೇಳ್ರಿ ಹೇಳ್ರಿ. ಅದಕ್ಕ ತಾಯಿ ಜೀವನದಲ್ಲಿ ಒಂದು ಆನಂದದ ಕ್ಷಣವನ್ನ ನಾವು ನೋಡಿದೀವಿ. ಆ ತಾಯಿ ನಿನ್ನ ಬಂದಾಗಿನಿಂದನೂ ಕೂಡ ನನಗ ಬಹಳಷ್ಟು ಆನಂದ ಆಗ್ಯದ. ದೊಡ್ಡ ಸೇವೆ ತಾಯಿಯವರು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಸಮಯ ಏನು ಹೇಳಬೇಕು ಏನು ಬಿಡಬೇಕು, 11 ದಿವಸನೂ ಕೂಡ ಇಲ್ಲಿ ಕೊಟ್ಟರು ಕೂಡ ಸಾಕಾಗ್ತಾ ಇಲ್ಲ. ಅರುಣಗೌಡರು ನಾ ಮಾತಾಡ್ತಾ ಯಾಗಲಾದ್ರೂ ಒಂದಿನ ಅಮಾವಾಸ್ಯೆ ಆದ ನಂತರ ಇಲ್ಲ ಅಥವಾ ಹುಣ್ಣಿಮೆ ಆದ ನಂತರ ಒಂದ್ ದಿವ್ಸ ಕೊಡ್ತೀವಿ ಅಂತಂದ್ರ ಅವ್ರು ಏನಂದ್ರು ಹುಷಾರಿತನ ಮಾಡಿ ಹುಣ್ಣಿ ಆದ್ರೂ ಕೊಡ್ತಾರಂತ, ಮತ್ತ ಅಮಾವಾಸ್ಯೆ ಮಾಡಿ ಬಿ ಕೊಡ್ತಾರಂತಂದ್ರೆ ಡಬಲ್ ಹುಷಾರ ಮಂದಿ ಮುಂದೆ ಮಾತಾಡೋದು ಬಹಳ ಕಠಿಣ ಅದ. ಆದ್ರೆ ಬಹಳ ಅವ್ರದ್ದು ಎಷ್ಟು ಗುಣಗಾನ ಮಾಡೋದ್ರನ್ನು ಕಡಿಮೆ ಅದ. ಎಲ್ಲ ಮಠಗಳಿಗೆ ನಾವು ಕಷ್ಟಪಟ್ಟಿದ್ದೀವಿ, ಆದ್ರೆ ಮೇಳಕುಂದಿ ಮಠಕ್ಕ ಬಿಲ್ಕುಲ್ ಕಷ್ಟ ನಾವು ಪಟ್ಟಿಲ್ಲ. ಎಲ್ಲ ದುಡ್ದವ್ರು ಅವರೇ. ಎಷ್ಟು ಪ್ರಸಾದದ ವ್ಯವಸ್ಥೆ, ಬಂದಂತ ಭಕ್ತಾದಿಗಳ ವ್ಯವಸ್ಥೆ, ಈ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ನಾನು ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದೀವಿ. ಇಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಷ್ಟು ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ದಾಸೋಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲ ಕ್ಲಾಸ್ಮೇಟ್ರು ಇವರೆಲ್ಲ. ಗುರುಶಂತಪ್ಪ ಪಾಟೀಲ್, ಅಬ್ದುಲ್ ಅಂತ ಒಬ್ಬ ಮುಸ್ಲಿಂ ಸಮಾಜದವ ಇದ್ದ. ಹತ್ಗುಂದಿದವರು ನಮ್ಮ ಕ್ಲಾಸ್ಮೇಟ್ ಇದ್ರು, ಯಳವಂತಿದವರು ನಮ್ಮ ಕ್ಲಾಸ್ಮೇಟ್ ಇದ್ರು, ಹುಣಸಿ ಹಡಗಿಲ್ದವ್ರು ನಮ್ಮ ಕ್ಲಾಸ್ಮೇಟ್ ಇದ್ರು, ಹಡಗಿಲ್ದವ್ರ ಕ್ಲಾಸ್ಮೇಟ್ ಇದ್ರು. ಈ ರೀತಿಯಾಗಿ ಸಾವಳಗಿ ಮಿಡ್ಲ್ ಸ್ಕೂಲ್ದಿಂದ ಹೈಸ್ಕೂಲ್ದವರೆಗೆ ಅಲ್ಲೇ ನಾವು ಅಭ್ಯಾಸ ಮಾಡಿದೀವಿ. ಆ ಕಾಲಕ್ಕೆ ನಮ್ಮ ಜೊತೆ ಇರತಕ್ಕಂಥ ಎಲ್ಲರದ ಹೆಸರು ನೆನಪು ಮಾಡೋದು ಸ್ವಲ್ಪ ಕಠಿಣ ಆಗ್ತದ. ಆದ್ರೂ ಕೂಡ ನಮ್ಮ ಸೇವೆಯಲ್ಲಿ ಇರತಕ್ಕಂಥವ್ರು ಗುರುಶಂತಪ್ಪ ಅಂಬಾರಾವ್ ಪಾಟೀಲ್ ನಿರಂತರವಾಗಿ ತಮ್ಲೂರ್ ಕಪಿಲ್ಧಾರ ಎಲ್ಲೇ ಕಾರ್ಯಕ್ರಮ ಇರಲಿ ಅವರು ನಿರಂತರವಾಗಿ ಬರ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕ 3 ಕ್ವಿಂಟಲ್ ಅಕ್ಕಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ. ಸೇವೆ ಸಲ್ಲಿಸಿದ್ದಾರೆ. ಎಲ್ಲಾ ಭಕ್ತಾದಿಗಳಿಗೆ ಆಶುತೋಷ ಭಗವಾನ್ ಭೋಲೆನಾಥ ಶಂಭು ಶ್ರೀ ಶಿವಲಿಂಗೇಶ್ವರ ಭಗವಂತ ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಂತ ಎಲ್ಲಾ ಭಕ್ತಾದಿಗಳ ಜೀವನದಲ್ಲಿಯೂ ಕೂಡ ಸದ್ಗುರುಗಳ ಆಶೀರ್ವಾದ ಇರಲಿ. ಇನ್ನೂ ಯಾರಿಗಾದರೂ ಸೇವಾ ಸಲ್ಲಿಸೋದಿತ್ತು ಅಂತಂದ್ರ ಸೇವಾ ಸಲ್ಲಿಸಬಹುದು. ಇನ್ನ ಅವರು ನನಗೆ ಹೇಳಿದ್ರು, ಏನ್ರಿ ಅಪ್ಪ ಅವ್ರಿ ಪ್ರವಚನ ಮಾಡ್ತೀನಿ ಅಂತೀರಿ, ಪ್ರವಚನ ಮಾಡ್ಬೇಕಂತ ಟೈಮೇ ಸಿಗಲ್ಲ ಹೊಂಟದಲ್ಲ, ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ಮತ್ತ ಅದ್ರದ್ದು ಕೂಡ ಹಂಗೆ ಉಳಿತು, ಅದು ಹೇಳ್ಕೊತ್ ಕುಂತ್ರ ಮತ್ತಿನ್ನ ಒಂದು ತಾಸು ಬೇಕಾಗ್ತದ, ಹೆಂಗ್ ಮಾಡಮ್ಮು ನೀವೇ ಹೇಳ್ರಿ. ತಾಸ್ತನ ಕೂಡ್ತೀನಿ ನಾನು, 4 ತಾಸು ಕೂಡಂದ್ರೂ ಕೂಡ್ತೀನಿ, ಇಲ್ಲಿ ಹೇಳಂಗಿಲ್ಲ. ಹಿಂಗೆ ನಮಗ್ ಕುಂತಿದ್ ರೂಢಿ ಅದ. 40 ದಿನ ಕುಂತಿದೀವಿ, 4 ತಾಸು ಕೊಡೋದೇನು ದೊಡ್ಡ ಮಾತದ. ಅದಕ್ಕ 4 ವಿಷಯಗಳಿದ್ದು ಹೇಳವು. ಆದ್ರೂ ಕೂಡ ಮತ್ತು ನಾಳೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಈಗ ಮುಂದಿನ ಕಾರ್ಯಕ್ರಮಕ್ಕ ಏನು ಮಾತಾಡ್ತೀಯಮ್ಮ? 2 ಮಾತಾಡ್ತಿ? ಎರಡೇ ಮಾತಾಡಿ, ಹೆಚ್ಚಿಗೆ ಮಾತಾಡಬೇಡ. ಬಾ ಕುಂತು ಭಾಳ ಜನ ಕುಂತಾರ, ಬಾ ಹೇಳು. 4 ಮಾತಾಡು. 4 2 ಸಾಕಾಗಲ್ಲ ಅಂತವ್ರಿ.
ಸಕಲ ದಾರ್ಶನಿಕ ಪರಂಪರೆಗೆ, ಸಕಲ ಮಹಾತ್ಮರ ದಿವ್ಯಚರಣ ಭಕ್ತಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಅನಂತ ಶರಣಾರ್ಥಿ. ಈಗ ಎರಡೇ ಮಾತಾಡಂದ್ರ ಅದ್ರ ಒಂದೆರಡು ಹೆಚ್ಚಿಗೆ ಆಡ್ತಾ ನಿಮ್ಗೆಲ್ಲರಿಗೂ ತಾಳ್ಮೆ ಶಕ್ತಿದ ಕೂಡ್ರಿ. ಪೈಲೆ ಫಸ್ಟ್ ನನಗೆ ಒಂದು ಖುಷಿ ಏನಾಗ್ಯದ ಅಂದ್ರು ಮೆಳಕುಂದಿ ಊರಿಗೆ ಬಂದ್ಮೇಲೆ ಭಾಳ ಸಂತೋಷ ಅನಿಸ್ತದ. ಯಾಕಂದ್ರೆ ಇದು ಮಠ ನೋಡಿ ಹಿಂಗ ಮಾಡ್ತಾರಂತ ನನ್ಗ ಅನಿಸಿಕೆ ಇರ್ಲಿಲ್ಲ. ಯಾಕಂದ್ರ ನಾ ಇದು 3ನೇ ಬಾರಿ ಇಲ್ಲ ಮೆಳಕುಂದಿ ಬಂದಿದ್ದು. ಫಸ್ಟ್ ಬಂದಾಗ ಗೌಡ್ರ ಮನೆಗೆ ಹೋಗಿ ಕೂತೇವು. ಗೌಡ್ರ ಮನ್ಯಾಗ ಕೂತಾಗ ನನಗನಿಸ್ತು ಹಿಂಗೆ ಯಾರ ಕರಿಬೇಕಲ್ಲ, ಯಾರ್ದಾರ ಮನೆಗೆ ಹೋಗ್ಬೇಕಲ್ಲ, ಈ ಊರಾಗ ಯಾವತ್ತೊಂದು ಮಠ ಆಯ್ತದೋ ಅಂತ ನಾ ಕನಸ್ಕಂಡು ಹೋಗಿದ್ದ. ನಿಜವಾಗ್ಲೂ ಅದು ನೆನಸ್ತಾಯ್ತು. ಇವತ್ತಿನ ದಿನ ಇಷ್ಟ ಆನಂದ ಆಗ್ಯದ ನನಗಂತೂ ಹೇಳಿಕ್ ಬರಲ್ಲ. ಯಾಕಂದ್ರೆ ಇದು ಆಯ್ತು. ಮತ್ತೆ ಈಗ ನೆಕ್ಸ್ಟ್ ಏನಂದ ಅಂದ್ರೆ ನಂದ ಅನಿಸಿಕೆ ಇದು ಮಠ ಕಟ್ ಬಿಡೋದಲ್ಲ. ಇವ್ರು ಪ್ರತಿ ವರ್ಷ ಹಿಂಗೆ ಈ ಕಾರ್ಯಕ್ರಮ ಎಷ್ಟು ದಿನ ಇಟ್ಕೋತಾರ ಅದು ಅವ್ರ ಬಲ್ಲಿ ಲಿಸ್ಟ್ ಹಾಕ್ತಾರೆ. ಯಾಕಂದ್ರೆ ಅವ್ರು ಸಿಗಲ್ಲ ನಮಗ. ಈ ಸಿಕ್ಕರ ಅವ್ರಿಗೆ ಬಿಡೋದಿಲ್ಲ, ತಿಳಿತಿಲ್ರಿ. ಯಾಕಂದ್ರೆ ಇವ್ರು ನಮ್ಗೆ ಹಿಂಗೆ ಹೇಳ್ತಾ ಹೋಯ್ತಾರ, ನಾವು ಅವ್ರಿಗೆ ಡೇಟ್ ಕೊಟ್ಟಿದ್ದ ಇವ್ರಿಗೆ ಡೇಟ್ ಕೊಟ್ಟಿದ್ದ ಅಂತಾರ. ಇಲ್ಲೊಂದು ಫಿಕ್ಸ್ ಡೇಟ್ ಮಾಡ್ರಿ. ಈ ನಮ್ಮ ಮೆಳಕುಂದಿ ಊರು ಎಲ್ಲಿ ಕಾಣಬೇಕು ಅಂದ್ರು ಕರ್ನಾಟಕದಾಗ ಕಾಣ ಬರ್ಬೇಕು. ದಿಲ್ಲಿಯಾಗ ನಮ್ಮ ಹೆಸರು ಬರ್ಬೇಕು. ಹೆಂಗ ಇದು ಬಂದದ್ ನೋಡ್ರಿ, ತಮ್ಲೂರು ಮಹಾರಾಷ್ಟ್ರ ಪೂರ್ತಿ ಖುನ ಆಗ್ಯದ, ನಮ್ ಮೆಳಕುಂದಿನೂ ಖುನ ಆಗ್ಬೇಕಲ್ರಿ. ಅದಕ್ಕ ನೀವೇನ್ ಮಾಡ್ರಿ ಅಂದ್ರು ಇವ್ರ ಬಂದ್ ಟೈಮ್ ತಗೋರಿ, ಬರ್ಕೋರಿ. ಪ್ರತಿ ವರ್ಷ, ಈ ವರ್ಷ ಸ್ವಲ್ಪ ಬಂದಿದ್ದೇವೆ ಯಾಕಂದ್ರೆ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಬಹಳ ಜನರು ಸೇರರಿ, ಬಹಳ ಸಂಖ್ಯೆಯಲ್ಲಿ ಸೇರರಿ. ಏನಂತ್ರಿ ಎಲ್ಲರೂ ಒಪ್ಪಿಗೆನಾ? ಇವ್ರ ಬಂದ್ ತಾರೀಖ್ ತಗೊಂಡು ಬರ್ಕೋರಿ. ಯಾವ ವರ್ಷ ಕೊಡ್ತಾರ, ಯಾವ ಡೇಟ್ ಕೊಡ್ತಾರ ಆ ಡೇಟಿಗೆ ಫಿಕ್ಸ್ ಮಾಡ್ಕೋರಿ ಫಸ್ಟ್. ಮತ್ತ ಈ ಅಪ್ಪೋರಿ ಇದಕ್ ಮಠಕ್ಕೆ ಏನ್ ಜಾಗ ಕೊಟ್ರಲ್ಲ ಅವ್ರಿಗೆ ಆ ದೇವ್ರು 100 ವರ್ಷ ಆಯಿಸ್ಕೊಡ್ಲಿ. ಯಾಕಂದ್ರೆ ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಗೊತ್ತಿಲ್ಲ ಗೌಡ್ರಿಗೆ. ಗೌಡ್ರು ಸರಿ, ನಂದು ಮಾತುಕತೆ ಆಗ್ಯದ ಬಹಳ ಸರಿ. ಅದಕ್ಕೆ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿರಿ, ಬಹಳ ಚಲೋ ಅದ. ಮತ್ತೊಂದು ದುಃಖ ಏನಾಗ್ಯದ ಅಂದ್ರು ಎಲ್ಲ ತಾಯಿಂದ್ರೆ ಕಾಣುತ್ತೀರಿ. ನೀವು ಬರಾಗ ನಿಮ್ ಮಕ್ಳಿಗೆ ಕರ್ಕೊಂಡ್ ಬರ್ಬೇಕು. ಈಗ ನಿಮ್ಗೆ ಏನ್ ಮಾಡದ್ದ ಆ ಸಂಸ್ಕಾರ ನಿಮ್ ಮಕ್ಳಿಗೆ ಕಲಿಸ್ರಿ. ಲಿಂಗ ಪೂಜೆ ಅಂದ್ರೆ ಏನು, ದೇವ್ರಂದ್ರೇನು, ವಿಭೂತಿ ಅಂದ್ರೆ ಏನು, ಅದು ಅವ್ರ ಬಲ್ ಬರ್ಲಿ. ಯಾರು ಕುಸ್ಬಳೆ ಕಾಣಿಸಲು ಹಳ್ಳಿ ಊರದ ಕರೆ ಎಲ್ಲ ಮಕ್ಳು ಇರ್ಬೇಕಾಗಿತ್ತು. ಅವ್ರಿಗೆ ಕಲಿಸ್ರಿ ಪೈಲೆ ಫಸ್ಟ್. ಏನಂತ್ರಿ? ಯಾಕಂದ್ರೆ ಅವ್ರಿಗೆ ಬರ್ಬೇಕು ಈ ಸಂಸ್ಕಾರ, ಮಕ್ಳಿಗೆ ಬರ್ಬೇಕು. ಯಾಕಂದ್ರೆ ನೀವು ಕಲಿಸ್ತಾನೆ ಇಲ್ಲ ಮಕ್ಳಿಗೆ. ಅವ್ರ ಏನ್ ಮಾಡ್ತಾರ, ಪೈಲೆ ಫಸ್ಟ್ ಯಾರ ನೆಂಟರ್ ಬಂದ್ರೆ ಒಳಗೆ ಹೋಗಿ ಕೂಡ್ ಮೊಬೈಲ್ ತಗೊಂಡು ಅಲತ್ತೀರಿ. ಅವ್ನಿಗೆ ಹೊರಗ್ ಕೂಡ್ಸಿ ಇವ ನಮ್ ಕಾಕನ, ಇವ ನಮ್ಮ ಅಣ್ಣನ, ನಮ್ಮ ಅಪ್ಪನ ಪರಿಚಯ ಮಾಡ್ಕೊಡ್ರಿ. ಅವಾಗ ಮಕ್ಕಳನ್ನು ಬೆಳಿತಾರ. ಇದೇ ತರ ಮಕ್ಳಿಗೆ ಸಂಸ್ಕಾರ ಬೇಕು ನೋಡ್ರಿ. ಸಂಸ್ಕಾರ ಬಹಳ ಕಮ್ಮಿ ಆಗ್ಯದ, ನೀತಿ ಮೌಲ್ಯ ಬಹಳ ಕಮ್ಮಿ ಆಗ್ಯದ, ಪ್ರವಚನ ಬಹಳ ಕಮ್ಮಿ ಆಗ್ಯದ, ಪಿಕ್ಚರ್ ಹೆಚ್ಚಿಗಾಗ್ಯಾವ. ಎಲ್ಲಿ ಅಂದ್ರ ಎಲ್ಲಾ ಮೊಬೈಲ್ದಾಗ. ಹೆಣ್ಮಕ್ಳಿಗೆ ಟೈಮ್ ಇಲ್ಲ, ಪಾಪ ಮಕ್ಳಿಗೆ ಟೈಮ್ ಕೊಡ್ತೀರಿ. ಏನ್ ಮಾಡತ್ತೀರಿ? ಗಪ್ಕೊಡ್ರಿ, ಈಗ ಗೌರಿ ಧಾರಾವಾಹಿ ಇರ್ತದಲ್ಲತ್ತಾರ ಹೆಣ್ಮಕ್ಳು. ಗಪ್ಕೊಡ್ರಿ, ಈಗ ಒಂದ್ ಧಾರಾವಾಹಿ ನೋಡಿ ಬರ್ತೇವಲ್ಲತ್ತಾರ. ಮಕ್ಕಳು ಏನ್ ಓದ್ಲತ್ತಾರ, ಮಕ್ಕಳು ಏನ್ ಮಾಡತ್ತಾರ ಎಂಬುದು ಅರಿವೇ ಇಲ್ಲ ಇವ್ರಿಗೆ. ಅದಕ್ಕ ದಯವಿಟ್ಟು ತಾಯಂದರೆ ನನ್ನೊಂದು ರಿಕ್ವೆಸ್ಟ್ ನಿಮ್ಗ, ಮೊಬೈಲ್ ಅವಾಯ್ಡ್ ಮಾಡ್ರಿ, ಕಮ್ ಮಾಡಿ ಏನ್ ಮಾಡ್ರಿ ಅಂದ್ರು ಏನ್ ಮಾಡ್ರಿ, ಮಕ್ಕಳ ಕಡೆ ಲಕ್ಷ್ಯ ಕೊಡ್ರಿ. ಬೆಳೆಯುವಪ್ಪ ಇರು ಮೊಳಕೆಯಲ್ಲಿ ಅಂತಾರ. ಈಗ ನೀವೇನ್ ಕಲಿಸ್ರಿ ಅದೇ ಬೆಳೀತು ಮಗ. ಅದಕ್ಕೆ ಪಾಪ ನೀವು ಕಲಿಸ್ತಾನೆ ಇಲ್ಲ. ಯಾರ ಇವತ್ತು ಎಸ್ಕೊಂತ ಹೇಳಿರಿ ಗೊತ್ತರ? ನನ್ನ ಮಗ 5 ವರ್ಷದ, ನಾ ಹೇಳ್ತಾವ್ರಿ ದಿನ ಅಪ್ಪವ್ರಿಗೆ ನಮಸ್ಕಾರ ಮಾಡ್ತಾನವ. ವಿಭೂತಿ ಹಚ್ಕೊಂಡ್ ನಮಸ್ಕಾರ ಮಾಡ್ರಿ ಊಟ ಅಂತ ಹೇಳ್ತಾ ಇಲ್ರಿ, ಇಲ್ಲ ಅಂತ ಹೇಳಿದೆ. ಅವ ದಿನ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಊಟ ಮಾಡ್ಬೇಕು, ತಿಳಿತಿಲ್ರಿ? ಹೌದು. ಒಂದಿನ ನಾ ಭಾಳ ಪರೇಶಾನಿದಾಗಿದ್ದ. ಅಪ್ಪವ್ರು ಬಂದ್ರು ಬಿ ಮಾತಾಡಿಲ್ಲ. ಎಂತ ಅಪ್ಕೊಂಡಂಗ್ ಭಾಳ ಮಂದಿ ಕುನಾರ ಅಂದಿದ್ದ. ಇದು ಸತ್ಯ. ಯಾಕಂದ್ರು ನಂದು ಮೈಂಡ್ ಸೆಟ್ ಹಂಗ ಹಾಕುತ್ತಿತ್ತು. ಎಲ್ಲಾ ದುಃಖ ಬಂದಾಗ ಮನುಷ್ಯಗೆ ಏನಾಯ್ತದ ಏನೂ ಸುಧರ್ಸಲ್ಲ. ಯಾರೋ ಬಂದಾಗ ಆಯ್ತು, ನಾನು ಭಾಳ ಸ್ವಾಮಿಗಳು ಕುನಾರ, ಹಾಗಾಗಿ ಈ ಸ್ವಾಮಿ ಒಬ್ರು ಯಾರ ಬಂದಿರ್ಬೇಕಂತ ಹಿಂಗ್ ತಿಳ್ಕೊಂಡಿದ್ದ. ಆದ್ರೂ ನಂದು ಕಷ್ಟಕ್ಕ ಪರಮಾತ್ಮ ಅಪ್ಪರು ಹೇಳಿದ್ರು ನೋಡ್ರಿ, ಮನಸ್ಲಿಂದ ಕರೆದ್ರೆ ಪರಮಾತ್ಮ ಬರ್ತಾನಂತ ಹೇಳಿದ್ರಲ್ಲ, ಸಾಕ್ಷಾತ್ ಪರಮಾತ್ಮ ಬರ್ಲಕ್ಕಾಗಿಲ್ಲ, ಮನಸ್ಲಿಂದ ಕರೆದಿದ ಅಂತ ಹೇಳಿ ಗುರುಗಳಿಗೆ ನಾನು ಮನೆಗೆ ಕಳಿಸಿ ಅಂತ ಒಂದು ದೊಡ್ಡ ಕಷ್ಟದಿಂದ ನಾನು ಪರಿಹಾರ ಸಿಗುತ್ತು. ಇದು ಸಾಮಾನ್ಯ ಮಾತಲ್ರಿ. ಹೋಗಿದ ವಸ್ತು ಎಲ್ಲರ 10-20 ಹಜಾರ್ ಕೊಡ್ತಾ ಇರೋದಿಲ್ಲ, 1 ಲಾಖ್ ಕೊಟ್ಟು ಸಿಕ್ತದಂತಿಲ್ಲ. ಆದ್ರೆ ನಾನು ಭಕ್ತಿಲಿಂದ ಕರೆದೆ, ಭಕ್ತಿಲಿಂದ ಪ್ರಸಾದ ಸಿಕ್ಕದ್ ನಾನು. ನೀವು ಭಕ್ತಿದಾಗ ಬಹಳ ಶಕ್ತಿ ಇದ. ಅದಕ್ಕ ದಯವಿಟ್ಟು ಭಕ್ತಿ ಅರ್ಥ ಮಾಡ್ಕೋರಿ. ಸುಮ್ಮನೆ ಡಾಂಬಿಕ ಭಕ್ತಿ ಬೇಡ್ರಿ, ಸುಮ್ಮನೆ ತೋರ್ಸ್ಕೊ ಭಕ್ತಿ ಬೇಡ್ರಿ. ಮನಸ್ಸಿನ ಭಕ್ತಿ ಮಾಡ್ರು ದೇವ್ರು ಸಿಗ್ತಾನೆ ನೋಡ್ರಿ.
ನೀವು ಕಳ್ಕೊಂಡಿದಂತ ಒಂದು ಅನಾರೋಗ್ಯ ವಸ್ತು ಇವತ್ತಿಲ್ಲಿ ಸಿಕ್ತಾರ ಅಂದ್ರೆ ನೀವು ಎಷ್ಟು ಪುಣ್ಯ ಮಾಡ್ರಿ ನೋಡ್ರಿ. 35 ವರ್ಷ ಆಯ್ತು ಇವ್ರು ಹೋಗಿ, ಸತತವಾಗಿ 35 ವರ್ಷ ಹರ್ಕೊಂತ 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 ಎಲ್ಲೋ ಬಳಿಗಳು ಹಸಿರಾಕೋತ್ ನಡೆದು ನಮ್ಮೂರ್ ಬರಡಾಗಿತ್ತು. ಇವತ್ತ ನಮ್ಮೂರ್ ಹಸಿರಾಯ್ತಂದ್ರು ಎಷ್ಟು ನೀವು ಪುಣ್ಯ ಮಾಡ್ರಿ ನೋಡ್ರಿ. ಅದಕ್ಕ ಇಂಥ ಪ್ರವಚನ ಪ್ರತಿ ವರ್ಷ ನೀವೇನ್ ಮಾಡ್ರಿ ಅಂದ್ರು ಒಂದು ಕಾರ್ಯಕ್ರಮ ಹಾಕೋರಿ. ಪ್ರತಿ ವರ್ಷ ನಾ ಈ ಕಾರ್ಯಕ್ರಮ ತಪ್ಪಲ್ಲೇ ಬರ್ತಾ ನನ್ನ ಕೈಲಾದಂತಹ ಸೇವಾ ಮಾಡ್ತಾನ, ತಿಳಿತಲ್ರಿ. ಅದಕ್ಕೆ ಇವ್ರಿಗೆ ಬಿಡ್ಬೇಡ ನೋಡ್ರಿ. ಇವತ್ತು ಡೇಟ್ ತಗೋರಿ ನೀವು, ಯಾಕಂದ್ರೆ ತಮ್ಮನಕ್ ಹೋದ್ರಂದ್ರೆ ಮತ್ ನಮಗ್ ಸಿಗಲ್ಲ, ತಿಳಿತಿಲ್ರಿ. ನಾವಿಷ್ಟು ಮೈನಸ್ ಮಾಡಿ ಕಟ್ಟಿದ ಮತ್ತಕ್ಕ ಮತ್ ನಾವು ಒಬ್ರೇ ಕೊಡ್ಬೇಕಾಯ್ತದ. ಅದಕ್ಕೆ ನೀವು ಡೇಟ್ ಫಿಕ್ಸ್ ಮಾಡ್ಕೋರಿ, ನಾವೆಲ್ಲರೂ ಬರ್ತೀವಿ. ಏನಂತ್ರಿ ತಮ್ಮನವ್ರದವ್ರು ಯಾಕೆ ಸಿಟಿ ಬರ್ತಾರ ನೋಡ್ರಿ. 365 ದಿನದ ನಾವು 11 ದಿನ ಕೇಳತ್ತಿದ್ದೇವೆ. ಕೇವಲ 11 दिन मागला भाऊ सगळं तमलोरलाच काय ना आप्पा. आम्ही 11 दिवसाची महिमा ना. हा मग 11 दिवस आम्हाला टाइम द्यायलाच पाहिजे. आमच्या बी काय झाले म्हणजे पीक वाढाले, त्याच्यासाठी आम्हाला पाणी पाहिजे, आवश्यक आहे. आमच्यापाशी बी संस्कार लेकराला पाहिजे की. ಹಿಂಗ್ ಇಂತ ಮಹಾತ್ಮರು ನಮಗ್ ಬೇಕು, ಬಹಳ ಅವಶ್ಯಕತೆ ಇದೆ. ಈ ಕಲಿಯುಗದ ಬಹಳ ಅವಶ್ಯಕತೆ ಇದೆ ನೋಡ್ರಿ. ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ಲತ್ತಾವ್ರಿ, ಯಾಕೆ ಆಕ್ಸಿಡೆಂಟ್ ಆಗ್ಲತ್ತಾವ ಇವತ್ತ, ಯಾಕೆ ಆಗ್ಲತ್ತಾವ? 40 ವರ್ಷ ಮಗ ಸತ್ತುನ್ ಅಂತ ಹೇಳ್ತಾರೆ ಎಲ್ಲಾರು. ಯಾಕ? ಅವಸರ 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 ಅವಸರ. ಅವ್ನಿಗೆ ಟೈಮೇ ಇಲ್ಲ. ನೀವು ಕೇಳ್ರಿ ಮನೆಗೆ ಹೋಗಿ ನಿಮ್ ಪಾರು ಏನ್ ಮತ್ತೆ ಸುಳ್ಕೊಂಡು ನಂಗೆ ಟೈಮ್ ಇಲ್ಲತ್ತಾನ. ಹಿಂದ್ಕಿನವ್ರು ಟೈಮ್ ಇಲ್ಲ ಅಂದಿರಿ ಗೊತ್ತರ. ಮತ್ತೆ ನೀವು ತಪ್ಪ ಹಾದಿ ಹಿಡಿದಿರ್ಬೇಡ. ಫಸ್ಟ್ ನೀವು ಪೈಲೆ ಹಾದಿ ಬರ್ರಿ ನೋಡ್ರಿ. ಹಾಲು ಹಾಕವ ಮನಿಗ್ ಹೋಗಿ ಬಾಗಿಲು ಬಡ್ದ್ರು ಹಾಲು ತಗೊಳಕ್ ತಯಾರಿಲ್ಲ. ಆಲ್ಕೋಹಾಲ್ ಮುಂದ ಕ್ಯೂ ಹತ್ತದ ಜಾಗ ಇಲ್ಲ ನೋಡ್ರಿ. ಎಷ್ಟು ಫರಕ್ ಅದ ನೋಡ್ರಿ. ಆಲ್ಕೋಹಾಲ್ ಎಷ್ಟು ರುಚಿದ, ಹಾಲು ಎಷ್ಟು ಅಯ್ಯವ. ಈ ಪರಿಸ್ಥಿತಿ ಸಂಸ್ಕಾರ ಹಂಗೆ ಆಗ್ಯದ. ಯಾಕಂದ್ರು ಮಕ್ಳಿಗೆ ಒಳ್ಳೇದು ಸಹಿ ಎತ್ತದು, ಆ ಮೊಬೈಲ್ದಾಗಿನ ಮಾತುಗಳು ಬಹಳ ಸಹಿ ಎತ್ತಲತ್ತಾವ. ಅದಕ್ಕ ಆದಷ್ಟು ಮಟ್ಟಿಗೆ ಒಳ್ಳೆ ಮಕ್ಳಿಗೆ ಸಂಸ್ಕಾರ ಕಲಿಸ್ರಿ. ಇವತ್ತಿನ ಮಕ್ಕಳೇ ಮುಂದ ನಿಮ್ಗ ಅನ್ನ ಹಾಕವ್ರ. ಒಂದ್ ಹೇಳ್ಬೇಡ್ರಿ ನನ್ ಮಗ ಅಮೆರಿಕದಾಗ ನಂತ ಹೆಮ್ಮೆ ಪಡ್ಬೇಡ್ರಿ. ಯಾಕಂದ್ರೆ ಇಲ್ಲೇ ಒಳ್ಳೆ ಶಿಕ್ಷಣ ಕಲಿಸಿ ಅವ್ರಿಗೆ ಇಲ್ಲೇ ಇಟ್ಕೊಂಡು ಹೋಗಲೇಕ. ಅಮೆರಿಕಕ್ ಬ್ಯಾಡ ಅಂತಿಲ್ಲ, ಮತ್ ಅವ್ರು ಹೇಳಾರ ಅಮೆರಿಕಕ್ ಕಳ್ಸ್ತಾರಂದ್ರಿ. ಮತ್ ಇಲ್ಲಿ ಯಾರ ಅಮೆರಿಕಕ್ಕೆ ಇದ್ದವ್ರು ಬಂದಂಗ್ ಹೊಡೆಯವ್ರು ನಾವು ಅಮೆರಿಕಕ್ ಹೋಗ್ಬೇಡ ಅಂತಾರ. ಹಾಗಿಲ್ಲ. ಅಂದ್ರೆ ತಂದೆ ತಾಯಿ ಸೇವಾ ಮಾಡಿ ಒಳ್ಳೆ ಮಗ ಆಗಿ ಎಲ್ಲಕ್ಕಿರಲ್ಲ ನೋಡ್ರಿ. ನಿಮ್ ಊರಿಗೆ ಎಂತ ಕಾಣಿಕೆ ಕೊಟ್ಟು ಹೋಗ್ಯಾರ. ಅಪ್ಪವ್ರ ತಂದೆ ತಾಯಿ ಹೆಸರು ಏನದ ನಾವು ತಾಯಿ ಹೆಸರು ಸಿದ್ದಮ್ಮ ಅಂತ ನನಗ್ ಗೊತ್ತದ, ನಾಗಮ್ಮ. ಅಪ್ಪವ್ರ ಹೆಸರು ಗುರುಮೂರ್ತಯ್ಯ. ನೋಡ್ರಿ ಎಂತ ಗುರುಮೂರ್ತಯ್ಯ ಮತ್ತ ನಾಗಮ್ಮ ತಾಯಿಯವ್ರ ಹೊಟ್ಟಿಲಿ ಎಂತ ಮಗ ಹುಟ್ಟ್ಯಾರಂಬದ್ ವಿಚಾರ ಮಾಡ್ರಿ. ಹೆಮ್ಮೆ ಹೆಮ್ಮೆ ಪುತ್ರ. ಇವತ್ತು ಜಗತ್ತಿಗೆ ಗೊತ್ತಾದ್ರು, ಹಿಂಗ್ ಜಗತ್ತಿಗೆ ಗೊತ್ತಾಗಂತಹ ಮಗ ಹುಟ್ಟರು. ಅವ್ರು ಎಲ್ಲೇ ಇದ್ರು ಅವ್ರು ಎಷ್ಟು ಆನಂದ ಪಡ್ತಾರ ನೋಡ್ರಿ. ಅದಕ್ಕ ಒಳ್ಳೆ ಮಗನಿಗೆ ತಯಾರು ಮಾಡ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ. ಈ ಕಾರ್ಯಕ್ರಮ ಹಮೇಶ ನಿಮ್ ಊರ ನಡಿಲಿ ಅಂತ ಹೇಳಿ 2 ಮಾತಾಡಂದ್ರ ಮತ್ತೆ 2 ಹೆಚ್ಚಿಗಾಡ್ದ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತ ಹೇಳಿ ಅಪ್ಪವ್ರ ಪಾದಕ್ ತಪ್ಪು ಒಪ್ಪು 2 ಮಾತಾಡಿಸಿ ಮುಗಿಸ್ತೇನೆ ನನ್ನ ಮಾತು. ಜೈ ಹಿಂದ್ ಜೈ ಕರ್ನಾಟಕ. ಅವ್ರ ಪ್ರವಚನ ಡೈಲಿ ಇಡ್ಬೇಕಂಬುದು ವಿಚಾರ. ರೋಜ್ ಪ್ರವಚನ ಇಟ್ರ ಮುಂದಿನ ವರ್ಷ ನಾವು ಟೈಮ್ ಕೊಡ್ತೇವೆ. ರಿಟೈರ್ಡ್ ಆತ ಮುಂದಿನ ವರ್ಷ. ಆಯ್ತು ಮತ್ತೆ.
ಬಸವಣ್ಣ ಜಯ ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಂಗಮರೋಮನ ಬಸವಣ್ಣ ಜಗದೋದ್ಧಾರ ಬಸವಣ್ಣ Thank you.